ಕಲಬುರಗಿಯಲ್ಲಿ ನಿರ್ಮಾಣವಾಗುತ್ತಿರುವ 210 ಬೆಡ್ ಸಾಮರ್ಥ್ಯದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಏಪ್ರಿಲ್ 16ರಂದು ಅಡಿಗಲ್ಲು ನೆರವೇರಿಸಲಾಗುವುದು ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಇಂದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಅವರು ಮಾತನಾಡಿದರು. 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಆಹ್ವಾನಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರೂ ಹೊರಗಡೆ ಸರ್ ಮಿಷಿನ್ ರಾಜೇಶ್ ಕಲಬುರಗಿ ಬ್ರಾಂಚಲ್ಲಿ ಬ್ರೇಕೇಜ್ ಥೆರಪಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 6 ಕೋಟಿ 20 ಲಕ್ಷ 6 ಕೋಟಿ 20 ಲಕ್ಷಕ್ಕೆ ಇದು ಈಗಾಗಲೇ ಕಾರ್ಯಾರಂಭ ಮಾಡಿದೆ. ಮೊನ್ನೆ 27ನೇ ತಾರೀಕಿನಿಂದನೇ ಇದು ಲೋಕಾರ್ಪಣೆಯಾಗಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಬ್ರೇಕೇಜ್ ಥೆರಪಿ ಯೂಶುವಲಿ ಗೈನಕಾಲಜಿ, ಗೈನಿಕ್, ಪ್ರಾಸ್ಟೇಟ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಆಮೇಲೆ ಸಾರ್ಕೋಮಾ ಕ್ಯಾನ್ಸರ್. ಇಲ್ಲಿ ನೋಡಿ, ಬ್ರೇಕೇಜ್ ಥೆರಪಿ ಹೈಲಿ ಎಫೆಕ್ಟಿವ್ ಫಾರ್ ಸರ್ವೈಕಲ್, breast tube, prostate and other cancer, improving outcome and enhancing patient's quality of life. Each patient is tailored to the patient, delivering optimal results, shorter treatment durations. ಇದು ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಾಬಬ್ಲಿ ಒಂದೇ ಇದೆ. ಪ್ರೈವೇಟ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ. ಪ್ರೈವೇಟ್ ಲೇಟೆಸ್ಟ್ ಮಷಿನ್ ಇದೆ, ಜರ್ಮನಿಯಿಂದ ಇದು ಇಂಪೋರ್ಟ್ ಆಗಿದ್ದಿದೆ. ಇದು ಒಂದ್ಸಲ ಸೋರ್ಸ್ ಹಾಕಿದ್ರೆ 5 ಇಯರ್ಸ್ ತನಕ ಬರ್ತದೆ ಸರ್. 5 ವರ್ಷ ತನಕ ಸೋರ್ಸ್ ಅಂದ್ರೆ ಲೈವ್ ಇರ್ತದೆ ಇದರಲ್ಲಿ. ದಿಸ್ ಇಸ್ ಕಾಲ್ಡ್ ಕೋಬಾಲ್ಟ್ 60 ಬ್ರೇಕೇಜ್ ಥೆರಪಿ ಫೆಸಿಲಿಟಿ. ಕೋಬಾಲ್ಟ್ 60 ಬ್ರೇಕೇಜ್ ಥೆರಪಿ. ಸೊ ಇದೊಂದು ಸ್ಟೇಟ್ ಆಫ್ ಆರ್ಟ್ ಎಕ್ವಿಪ್ಮೆಂಟ್ ಇದೆ. ಸೊ ಇದರಿಂದ ನಮ್ಮ ಭಾಗದ ಜನರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗ್ತಿದೆ. ಇದು ಈಗಾಗಲೇ ಪ್ರಾರಂಭ ಮಾಡಕ್ಕೆ ಹೇಳಿದ್ದೆ ನಾನು. ಇನಾಗ್ರೇಷನ್ಗೆ ವೇಟ್ ಮಾಡಬೇಡಿ, ಲೆಟ್ ದ ಟ್ರೀಟ್ಮೆಂಟ್ ಬಿ ಸ್ಟಾರ್ಟೆಡ್ ಅಂತ. ನೆಕ್ಸ್ಟ್ ವೀಕ್ ಇನ್ನ 3 ಕೇಸಸ್ ಟ್ರೀಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಹಂಗೆ ಇಟ್ಕೊಳ್ಳಿ ಸರ್. ಯಾರಪ್ಪ ಕೈಯದು ಕ್ಯಾಮ್ರಾ ಇಲ್ಲಿ ನಾನು ಈಗ ತಾನೇ ನೀವು ನೋಡಿದ್ರಿ ಏನಂದರೆ, ಇದು ಪಕ್ಕದಲ್ಲಿ 1.5 ಎಕರೆ ಲ್ಯಾಂಡು. ಇದಕ್ಕೆ ನಾನು KHSDPಗಿತ್ತು, ನಾನು ಇದನ್ನು ಕಿದ್ವಾಯಿ ಆಸ್ಪತ್ರೆಗೆ ಕೊಡಿಸಿದ್ದೆ. ಹಿಂದೆ ನಾನು ಸಚಿವನಾಗಿದ್ದಾಗ ಕೊಡಿಸಿದ್ದೆ. ಆದರೆ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಅದು ನಾನು ಸರ್ಕಾರಿ ಆದೇಶ ಮಾಡಿಸಿದ್ರು ಕೂಡ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಆರ್ಡ್ರ್ ಮಾಡಿಸಿದ್ದೆ ನಾನಿದ್ದಾಗ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಯಾಕಂದರೆ ಈ ಮತ್ತೆ ಹೋದ್ರೆ ಏನಾದರೂ ತೊಂದರೆ ಮಾಡ್ತಾರೆ ಅಂಥೇಳಿ 1.5 acres ಗೌರ್ಮೆಂಟ್ ಆದೇಶ ಆದರೂ ಹ್ಯಾಂಡ್ ಓವರ್ ಮಾಡಿರಲಿಲ್ಲ. ನಾ ಬಂದ ಮೇಲೆ ಅದನ್ನು ಹ್ಯಾಂಡ್ ಓವರ್ ಮಾಡಿಸಿ ಆ 1.5 ಎಕರೆ ಜಾಗದಲ್ಲಿ ನಾವು 210 ಬೆಡ್ಡು ಕಿದ್ವಾಯಿ ಆಸ್ಪತ್ರೆನ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ಇಲ್ಲಿ 80 ಬೆಡ್ಸ್, ಇಲ್ಲಿ ಒಂದು 80-90 ಬೆಡ್ಸ್ ಇದೆ. ಅದು 210 ಬೆಡ್ ಅಂದರೆ 300 ಬೆಡ್ ಹಾಸ್ಪಿಟಲ್ ಆಗುತ್ತೆ ಕಿದ್ವಾಯಿ. 300 ಬೆಡ್ ಹಾಸ್ಪಿಟಲ್ ಆದರೆ ಇಟ್ ವಿಲ್ ಬಿಕಮ್ ಎ ರೀಜ್ನಲ್ ಕ್ಯಾನ್ಸರ್ ಸೆಂಟರ್. ಯಾವುದೇ 300 ಬೆಡ್ ಆಸ್ಪತ್ರೆ ಡೆಡಿಕೇಟೆಡ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಇದ್ದರೆ ಅದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಅಂತ ಅದನ್ನು ರಿಕಗ್ನೈಸ್ ಮಾಡ್ತಾರೆ. ಅದನ್ನು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡೋದಕ್ಕೆ ಇದೊಂದು ನಾವು ಇಲ್ಲಿ ಈ ಪ್ರಾಜೆಕ್ಟನ್ನು ತೆಗೆದುಕೊಂಡಿದ್ದೀವಿ. ಸುಮಾರು 76 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ಅಡಿಗಲ್ 16ನೇ ತಾರೀಕು ಆಗ್ತಾಯಿದೆ. ಇದು ಕೆಲಸ ಎಲ್ಲ ಪ್ರಿಲಿಮಿನರಿ ಪ್ರಾರಂಭ ಮಾಡೋಕ್ಕೆ ಹೇಳಿದ್ದೀವಿ. ಈಗ
ಇದರಲ್ಲಿ ಸುಮಾರು 25 ಕೋಟಿ ರೂಪಾಯಿ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀನಿ. 25 ಕೋಟಿ ರೂಪಾಯಿ, 76 ಕೋಟಿ ರೂಪಾಯಲ್ಲಿ 25 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಕೊಡಿಸಿದ್ದೀವಿ. 25 ಕೋಟಿ KKRDB. ಆಮೇಲೆ ನಮ್ಮ ಕಿದ್ವಾಯಿ ಮೇನ್ ಹಾಸ್ಪಿಟಲಿಂದ ಅಲ್ಲಿಂದ ಒಂದು 16 ಕೋಟಿ ರೂಪಾಯಿ ಇವತ್ತು ನಮ್ಮ ಮೇನ್ ಇನ್ಸ್ಟಿಟ್ಯೂಟಿಂದ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಇದನ್ನು ಟೈಅಪ್ ಮಾಡಿ ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗ ಇನ್ನು ಫೌಂಡೇಶನನ್ನು 16ನೇ ತಾರೀಕು ಮಾಡ್ತಾಯಿದ್ದೀವಿ. ಆಮೇಲೆ ಇಲ್ಲಿ ಕಳೆದ ಸಾರಿ ನಾನು ಸಚಿವನಾಗಿದ್ದಾಗ ನಿಮಗೆಲ್ಲ ಗೊತ್ತಿದೆ, ಇದು ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಭಾಳ ದಿವಸ ಹಿಂದೆಯೇ ಪ್ರಾರಂಭ ಆಗಿದ್ದರೂ ಕೂಡ ಬಂದಾಗಿತ್ತು. ಇದನ್ನು ನಾವು ಮತ್ತೆ ಕಾರ್ಯಾರಂಭ ಮಾಡಿದ್ದು 2017ರಲ್ಲಿ ಅಲ್ಲ, 16ರಿಂದನೇ ಪ್ರಾರಂಭ ಮಾಡಿದ್ವಿ. ಈಗ ಸಾಕಷ್ಟು ಪ್ರಗತಿ ಆಗಿದೆ. ಇಲ್ಲಿ ನೋಡಿ, ಏನಿಲ್ಲ ಅಂದರೂ ಕೂಡ ಈಗ OPD ಸುಮಾರು ಇಲ್ಲಿವರೆಗೆ 2020ರಿಂದ ಇದೆ, ಇದು ಇನ್ನೂ 17ರಿಂದ ಇಲ್ಲ. ಇಲ್ಲಿ 9267 OPD ಆಗಿದೆ. ರಿಜಿಸ್ಟರ್ಡ್ ಕೇಸಸ್ 7831, ಕನ್ಫರ್ಮ್ ಕೇಸಸ್ 7831, ಸರ್ಜರಿ 1521 ಸರ್ಜರೀಸ್ ಆಗಿವೆ. ಕಿಮೋಥೆರಪಿ 12808 ಕಿಮೋಥೆರಪಿ ಪ್ರೊಸೀಜರ್ಸ್ ಆಗಿವೆ. ಆಮೇಲೆ ರೇಡಿಯೇಷನ್ RT ಪ್ಲ್ಯಾನ್ 1648. ಆಮೇಲೆ PRC ಕೇಸಸ್ ಪ್ಯಾಲಿಯೇಟಿವ್ ಕೇರಿಗೆ 1330. ಆಮೇಲೆ ನಂಬರ್ ಆಫ್ ಫಾಲೋಅಪ್ ಕೇಸಸ್ ಸುಮಾರು 77,508 ಫಾಲೋಅಪ್ ಆಗಿದೆ. ನಂಬರ್ ಆಫ್ ಅಡ್ಮಿಷನ್ ಇನ್ಪೇಷಂಟ್ಸ್ 11,687. ಈ ರೀತಿ ಈ ನಮ್ಮ ಈ ಆಸ್ಪತ್ರೆ ಭಾಳ ಸುಸಜ್ಜಿತವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಇನ್ನೂ ಇದಕ್ಕೊಂದು ಮೇಲ್ದರ್ಜೆಗೆ ಒಯ್ಯಬೇಕು ಅಂತ ಹೇಳಿ ನಾವೇನು 76 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಇದನ್ನು 300 ಬೆಡ್ ಹಾಸ್ಪಿಟಲ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ PET CT ಇರುತ್ತೆ, ಅದರಲ್ಲಿ ಇನ್ನೊಂದು ಹೈ ಆ್ಯಂಡ್ ಲೀನ್ಯಾಕ್ ಮಷಿನ್ ಪ್ರೊವಿಷನ್ ಇದೆ. ಆಮೇಲೆ ಬ್ರೇಕೆ ಥೆರಪಿ ಇದೆ, ಅಲ್ಲೊಂದು ಬ್ರೇಕೆ ಥೆರಪಿ ಇದೆ. ಆಮೇಲೆ 4 ಆಪರೇಷನ್ OTs, ಆಮೇಲೆ MRI ಒಂದು ಡಯಾಗ್ನೋಸ್ಟಿಕ್, ಆಮೇಲೆ MRI ಒಂದು ಡಯಾಗ್ನೋಸ್ಟಿಕ್ ಬ್ಲಾಕ್ ಕೂಡ ಅದರಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಗಾಮಾ ಕ್ಯಾಮ್ರಾನು ಕೂಡ ಇದರಲ್ಲಿ ಇದೆ. ಹಾಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಫುಲ್ ಫ್ಲೆಜ್ ಅಂದರೆ ಈ ಕಲ್ಯಾಣ ಕರ್ನಾಟಕಕ್ಕಾಗಿ, ಇದು ಕೇವಲ ಕಲಬುರಗಿಗಲ್ಲ, ಇಡೀ ಕಲ್ಯಾಣ ಕರ್ನಾಟಕಕ್ಕಾಗಿ ಇದೊಂದು ರೀಜ್ನಲ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ತಮಗೇನಾದ್ರು ಕೊಟ್ಟಿದ್ದಾರೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದಿಸ್ ನ್ಯೂ ಬಿಲ್ಡಿಂಗ್. ಐ ಹ್ಯಾವ್ ರಿಕ್ವೆಸ್ಟೆಡ್ ಆನ್ ಮೈ ಪರ್ಸನಲ್, ಯಾಕಂದರೆ ನಾವು ರಿಕ್ವೆಸ್ಟ್, ಐ ಆಮ್ ಎ co-chairman ಆಫ್ KEA. ಚೇರ್ಮನ್ ಈಸ್ ಹೈಯರ್ ಎಜುಕೇಷನ್ ಮಿನಿಸ್ಟರ್. ಹಾಗಾಗಿ ಇದು ಆಸ್ಪತ್ರೆ ಮಾಡೋದಕ್ಕೆ ಯು ಥಿಂಕ್ ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್ ಓನ್ಲಿ. ಏನಂದ್ರೆ ಸುಮ್ಮನೆ ತಾನೇ ಆಗ್ತಾ ಇವೆ ಎಲ್ಲ ಅಂದ್ಕೊಳ್ತಾ ಇದ್ದೀರಿ. ನಾವು ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀವಿ ಎಲ್ಲ ಸ್ಯಾಂಕ್ಷನ್ ಮಾಡಿಸೋದಕ್ಕಂತ ಹೇಳ್ತಾ ಇದ್ದೀನಿ. ನಿಮಗೆ ಹಣ ಹೊಂದಿಸ್ಬೇಕು ಅಂದರೆ ಎಲ್ಲೆಲ್ಲಿಂದ ಹೊಂದಿಸ್ಬೇಕು ಅಂತಂದರೆ ಐ ರಿಕ್ವೆಸ್ಟೆಡ್ ಹೈಯರ್ ಎಜುಕೇಷನ್ ಮಿನಿಸ್ಟರ್, ನಮ್ಮಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡೋದು ಅವಶ್ಯಕತೆ ಇದೆ, KEಯಿಂದ ದುಡ್ಡು ಕೊಡೋಣ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ 25 ಕೋಟಿ ಕೊಡಿಸಿ, KKRDBಯಿಂದ 25 ಕೋಟಿ ಕೊಡಿಸಿ, ನಮ್ಮ ವರ್ಲ್ಡ್ ಇನ್ಸ್ಟಿಟ್ಯೂಟಿಂದ 16 ಕೋಟಿ, ಸರ್ಕಾರದಿಂದ 10 ಕೋಟಿ ಅಂಥೇಳಿ ನಾವು ಕಳೆದ ವರ್ಷ ನಮ್ಮ ಏನಂದರೆ ಕಿದ್ವಾಯಿ ಸೆಂಟಿನರಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಅದನ್ನು ನಾವು ಇದೊಂದು ಲೋಕಾರ್ಪಣೆಯಲ್ಲಿ ಮಾಡೋಣ ಅಂಥೇಳಿ ಇದೆಲ್ಲ ಹಣ ಹೊಂದಿಸಿ ಮಾಡಿದ್ದು ಕೇಳ್ತಾ ಇದ್ದೀನಿ ನಾನು. ಇಸ್ ತಾನೇ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್, ಅನ್ಲೆಸ್ ದೇರ್ ಇಸ್ ಅನ್ ಎಫರ್ಟ್ ಇಟ್ ಡಸಂಟ್ ಹ್ಯಾಪನ್ ಆನ್ ಇಟ್ಸ್ ಓನ್. ಯಾರು ನೋಡಿ, ಬೆಂಗಳೂರಿಗೆ ಯಾರು ಹೋಗ್ತಾ ಇದ್ದಾರೆ ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋರಿಗೆ ನಾವೇನು ತಡೆಯೋಕ್ಕಾಗಲ್ಲ. ಯಾರು ಅಫೋರ್ಡಬಲ್ ಪೇಷಂಟ್ಸ್ ಇದ್ದಾರೆ ಅವರಿಗೆ ಇಟ್ಸ್ ಅ ಫ್ರೀ ವರ್ಲ್ಡ್, ಎಲ್ಲಾದರೂ ಹೋಗ್ಬೋದು. ಬಟ್ ಬಡವರಿಗೆ ಇದು ಬ್ರೇಕೆ ಥೆರಪಿ ಇವತ್ತು ನಾವು ಇನಾಗ್ರೇಷನ್ ಇದು ಯಾಕೆ ಅಂದರೆ ಇಲ್ಲ, ಜಯದೇವ ಇತ್ತು ಒಂದು, ಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಹಾಗಾಗಿ ಅವರಿಗೆ ಇದು ರಿಸ್ಟ್ರಿಕ್ಷನ್ ಇತ್ತು. ಈಗ ಇದೆಲ್ಲ ಓಪನ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಇಲ್ಲಿ ನಮ್ಮ SP ಆಫ್ ಮನೆ ಪಕ್ಕದಲ್ಲಿ ಒಂದು ಗೇಟ್ ಇದೆ, ಆ ಗೇಟಿಂದ ಬಟ್ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಏನು ಅಪ್ರೆನ್ಷನ್ ಇದೆ ಅಂದರೆ ಭಾಳಷ್ಟು ಕಳ್ತನ ಆಗ್ತಾ ಇದೆ, ಮಲ್ಟಿಪಲ್ ಗೇಟ್ಸ್ ಇದ್ರೆ ಅಂತ. ಆದರೆ ಇದು ಕಿದ್ವಾಯಿಗೆ ಡೆಡಿಕೇಟೆಡ್ ಅಂತ ಮಾಡ್ಬೋದು, ಬಿಕಾಸ್ ಪೀಪಲ್ ಕ್ಯಾನ್ ಕಮ್ ದಿಸ್ ವೇ ಆಲ್ಸೋ. ಯಾವುದು ಫೌಂಡೇಶನ್ ಮಾಡ್ತಾ ಇದ್ದೀವಿ ನಾವು. ವಿ ಹ್ಯಾವ್ ಗಿವನ್ 1.5 year. 1.5 year ಇಸ್ ಅ ಟೈಮ್ ಲೈನ್. ಬಟ್ ನಿಯರ್ಲಿ ಎಲ್ಲ ಇಕ್ವಿಪ್ ಆಗೆಲ್ಲ 2 years ಆಗ್ಬೋದು. ಬಟ್ ದಿಸ್ ಎ ಫಂಕ್ಷನಿಂಗ್ ಹಾಸ್ಪಿಟಲ್ ಅಲ್ಲ, ದಿಸ್ ಎ ಫಂಕ್ಷನಿಂಗ್ ಹಾಸ್ಪಿಟಲ್. ವಿ ಆರ್ ಆ್ಯಡಿಂಗ್ ಫೆಸಿಲಿಟಿ ಹಿಯರ್ ಸೊ ದ್ಯಾಟ್ ಇಲ್ಲಿ PET CT ಬರಬೇಕು, ಗ್ಯಾಮಾ ನೈಫ್ ಬರಬೇಕು. ಈಗ ಆಲ್ರೆಡಿ ನಮ್ಮ ಹತ್ರ ಹೈ ಆ್ಯಂಡ್ ಲೀನಿಯಾಕ್ ಮಷಿನ್ ಇದೆ, ಈಗ ಬ್ರೇಕೆ ಥೆರಪಿನೂ ಬಂತು.
ಹಾಗಾಗಿ ಅಲ್ಲಿ ಪೆಟ್ ಸಿಟಿ ಮತ್ತು ಗ್ಯಾಮಾ ನೈಫು ಮತ್ತು ಅಡಿಷ್ನಲ್ ಇನ್ನೊಂದು ಹೈ ಎನರ್ಜಿ ಲೀನಿಯಾಕನ್ನು ಅಳವಡಿಸೋದಕ್ಕೆ ನಾವು ಬಂಕರ್ಸ್ನು ಮಾಡಿದ್ದೀವಿ. ಅದು ಬಂಕರ್ಗೆ ಪರ್ಮಿಷನ್ ಕೂಡ ಸಿಕ್ಕಿದೆ, ಈಗ ಸಿಗ್ತಾ ಇದೆ. ನನಗೆ ಅಲ್ಲಿದ್ದಂಥ ಚೀಫ್ಗಳು ಯಾವ ರೀತಿ ಮಾತಾಡ್ತಾರೆ ಅಂದರೆ ಅದೆಲ್ಲ ಆಗುತ್ತೆ ಬಿಡಿ. ಅದು ನೋಡು ಅದೆಲ್ಲ ಈ ರೀತಿ ಅದಕ್ಕೆ ನೀವು ಲಾಸ್ಟ್ ಟೈಮು ಹೆಡ್ಡಿದ್ದವ್ರು ಈ ರೀತಿ ಮಾತಾಡ್ತಾರೆ ಅಂದ್ರೆ ಸೆನ್ಸಿಟಿವಿಟಿ ಬರುತ್ತೆ ಒಂದು. ಬಟ್ ಈ ಆರೋಪಗಳು ಜಯದೇವದಲ್ಲಿ ಬರ್ತಾರೆ, ಯಾಕಂದ್ರೆ ಅಲ್ಲಿ ಏನೋ ಒಂದು ಸ್ವಲ್ಪ ಅಟೆಂಡ್ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ವಿ. ಓಕೆ, ನೀವು ಈ ಇನ್ಸ್ಟಿಟ್ಯೂಟ್ಗಳಲ್ಲಿ ಅದು ಕಾಣ್ತಾ ಇದ್ವಿ. ನೀವು ಅಂತಲ್ಲ, ಪರ್ಟಿಕ್ಯುಲರ್ ಜಿಮ್ಸ್ ಅಂತ ಅದರ ಇನ್ಸ್ಟಿಟ್ಯೂಟ್. ನನಗೆ ನೀವು ಲಾಸ್ಟ್ ಟೈಮ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಂದು ಒಂದು ಮನವಿ ಇದೆ, ದಯವಿಟ್ಟು ಏನಾದರೂ ಇನ್ಸ್ಟಿಟ್ಯೂಷನ್ ಕೊರತೆ ಇದ್ರೆ ನನಗೆ ಹೇಳಿ. ನೀವು ಅದನ್ನು ಪ್ರಸಾರ ಮಾಡಬೇಡಿ, ನನಗೆ ಹೇಳಿ, ಐ ವಿಲ್ ಕರೆಕ್ಟ್ ಇಟ್. ಒಂದು ವೇಳೆ ಕೇಳಿ, ಇಲ್ಲ ಐ ಆಮ್ ಅವೈಲೇಬಲ್, ನನಗೆ ಹೇಳ್ಬೋದು ನೀವು. ಅದಕ್ಕೆ ನಾನು ಲಾಸ್ಟ್ ಟೈಮು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ, ಅದಕ್ಕೆ ನಾನು ಒಂದು PR ಅಪಾಯಿಂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಓನ್ಲಿ ಫಾರ್ ಪಬ್ಲಿಕ್ ರಿಲೇಷನ್ ಆಫೀಸರ್ ಫಾರ್ ಪ್ರೆಸ್. ಯಾಕಂದರೆ ಕೋಆರ್ಡಿನೇಷನ್ ಏನಾಗ್ತಾ ಇದೆ, ಅದಕ್ಕೆ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ಏನಾದರೂ ನೀವು ಒಳ್ಳೇದೇ ನೀವು ಬಿತ್ತರಿಸೋದೇನೆಂದರೆ ಇಲ್ಲಿ ಒಳ್ಳೇದಾಗಿದ್ದಾನೆ ಜನರಿಗೆ ತಿಳಿಸಿ, ಯಾಕಂದ್ರೆ ಜನ ಜಾಸ್ತಿ ಬರಲಿ. ಆದರೆ ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ರೆ ನನ್ನ ಗಮನಕ್ಕೆ ತರಿ, ಅದನ್ನು ನಾನು ಕರೆಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ಮದು. ತಮ್ಮ ಇದು ರೆಸ್ಪಾನ್ಸ್ ನಮಗೆ ಗೊತ್ತಾಗುತ್ತೆ, ಬಟ್ ಇಲ್ಲಿ ಚೀಫ್ ಫೋನ್ ಎತ್ತಲ್ಲ ಯಾರು, ಅದಕ್ಕೆ ಯಾರ ಹೆಸರು ಹೇಳೋದಿಲ್ಲ, ಬಟ್ ನೋಬಡಿ ಲಿಫ್ಟ್ ಅವರ್ ಫೋನ್ ಕಾಲ್ಸ್ ಆಲ್ಸೋ. ಇಲ್ಲ, ಅದಕ್ಕೇನೆ ಒಂದು ಡೆಡಿಕೇಟೆಡ್ ಪಬ್ಲಿಕ್ ರಿಲೇಷನ್ ಆಫೀಸರು ಐ ವಿಲ್ ಅಪಾಯಿಂಟ್ ಫಾರ್ ಜಿಮ್ಸ್. ಇಲ್ಲಂತೂ ಇರ್ತಾರೆ, ಇಲ್ಲೇನೋ ಅಂತ ಅವಶ್ಯ ಇಲ್ಲ. PR ಇಲ್ಲಿ ಆಲ್ರೆಡಿ ಒಂದು PR ಇಸ್ ದೇರ್ ಹಿಯರ್. ಅವ್ರು ಏನೇ ಇದ್ದರೂ ಕೂಡ ಅವ್ರು ನೀವು ನಂಬರ್ ಕೊಟ್ಟಿರ್ತೀವಿ, ಯಾವ ಹಾಸ್ಪಿಟ್ಲಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಏನೇ ಸಮಸ್ಯೆ ಇದ್ದರೆ ನೀವು ಹೇಳಿದ್ರೆ. ದಯವಿಟ್ಟು ಇಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ಐ ಆಮ್ ಹಿಯರ್ ದ ಮಿನಿಸ್ಟರ್, ನಾವು ಇನ್ಚಾರ್ಜ್ ಆಫ್ ದ ಡಿಪಾರ್ಟ್ಮೆಂಟ್, ಐ ವಿಲ್ ಕರೆಕ್ಟ್ ಇಟ್. ಬಟ್ ನಿಮಗೇನಾದರೂ ಒಳ್ಳೇದು, ನೀವು ಏನಾಗ್ತಾ ಇದೆ, ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದು ಯಾವುದೋ ಒಂದು ಇನ್ಸಿಡೆಂಟ್ಲಿಂದ ಅದು ಇಟ್ ಶುಡ್ ನಾಟ್ ಪಟ್ರೆ ಏನಾಗುತ್ತೆ, ನೀವು ಹಿಂಗೆ ರಾಂಗ್ ಮೆಸೇಜ್ ಹೋಗೋದ್ರಿಂದ ಅದರಿಂದ ಯಾರಿಗೂ ಅನುಕೂಲ ಇಲ್ಲ. ಏನೋ ಒಂದಿನ ನ್ಯೂಸ್ ಆಗ್ಬೋದು ಅಷ್ಟೇ, ಆದರೆ ಅದರಿಂದ ಜನರಲ್ಲಿ ಆಸ್ಪತ್ರೆಯಲ್ಲಿ ಏನಪ್ಪ ಅಲ್ಲಿ ಏನೋ ಹಿಂಗಂತೆ, ಅದು ಯಾರೋ ಯಾಕಪ್ಪ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಅವ್ರ ಮೇಲೆ ಭಾಳ ದುಬಾರಿ ಖರ್ಚು ಬರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇದೆ, ಎಸ್ಪೆಷಲಿ ಇಲ್ಲಿ ಆಗಲಿ ಜಯದೇವ ಆಗಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಮ್ಯಾನ್ಡ್ ಹಾಸ್ಪಿಟಲ್ಸ್. ವೇಟಿಂಗ್ ಪೀರಿಯಡ್ ಆಲ್ಸೋ ಸರ್. ಜಿಮ್ಸಲ್ಲಿ ಒಂದು OPD ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಮಿನಿಮಮ್ 42. ದ್ಯಾಟ್ ಈಸ್ ಎ ಬಿಗ್ ಚಾಲೆಂಜ್. ಏನಾಗಿದೆ, ನಾನು 2-3 ಸರಿ ಹೋಗಿ ಅಲ್ಲಿ ಕರೆಕ್ಷನ್ ಮಾಡೋದಕ್ಕೆ, ಅಲ್ಲಿ ಡಾಟಾ ಎಂಟ್ರಿ ಆಪ್ರೇಟರ್ಸ್ ಇನ್ಕ್ರೀಸ್ ಮಾಡೋದಕ್ಕೆ, ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಹೊಸದಾಗಿ ಅಳವಡಿಸೋದಕ್ಕೆ ಏನಾಗಿದೆ, NIC ಇಂದನೇ ನಮಗೆ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆ, ದ್ಯಾಟ್ ಈಸ್ ಲಿಂಕ್ ಟು NMC ಆಲ್ಸೋ. ಈಗ ಏನು ಮಾಡ್ತಾ ಇದ್ದಾರೆ NMC, ದೇ ಆರ್ ಮಾನಿಟರಿಂಗ್ ಹೌ ಮೆನಿ ಪೇಷಂಟ್ಸ್ ಆರ್ ದೇರ್, ಹೌ ಮೆನಿ ಡಾಕ್ಟರ್ಸ್ ಆರ್, ಎವ್ರಿಥಿಂಗ್ ದೇ ಆರ್ ಮಾನಿಟರಿಂಗ್ ಆನ್ಲೈನ್. ಅವ್ರದ್ದು NIC ಸಿಸ್ಟಮಲ್ಲೇ ನಾವು ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ, ಯೂನಿವರ್ಸಿಟಿಯಿಂದ ಲೈನ್ ಹಾಕಬೇಕದು, ದಟ್ ಈಸ್ ಸ್ಲೋ. ಈಗ ನಮ್ಮ ಎಂಟ್ರಿ ಮಾಡಬೇಕಾದ್ರೆ ದಟ್ ಈಸ್ ಟೇಕಿಂಗ್ ಲಾಂಗರ್ ಟೈಮ್. ದಟ್ ಇಸ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್. ಹಾಗಾಗಿ ನಾವು ವಿ ಆರ್ ಟ್ರೈಯಿಂಗ್ ಟು ಇಂಪ್ರೂವ್. ಇಲ್ಲೇನಂದರೆ ಇಲ್ಲಿ CCTV ಕ್ಯಾಮ್ರಾಸ್, ಆಮೇಲೆ ಇದೆಲ್ಲ ಹಾಸ್ಪಿಟಲ್ ಅಪ್ಗ್ರೇಡೇಷನ್ಗೆ ಸುಮಾರು 5.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದೆ, 5.5 crores. ಅದಕ್ಕೂ ನಾನು ಬೇರೆ ಕಡೆಯಿಂದ ಕೊಡಿಸ್ತಾ ಇದ್ದೀನಿ, ಒಂದು 5.5 ಕೋಟಿ ರೂಪಾಯಿ ಬೇರೆ ಬೇರೆ ಇನ್ಸ್ಟಿಟ್ಯೂಟಿಂದ ಕೊಡಿಸಿ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಐ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ದಿಸ್. ನಾನು ವಾಟ್ ಯು ಶುಡ್ ಅಪ್ರಿಷಿಯೇಟ್ ಇಲ್ಲ ವಿಲ್ ಡೂ. ಅದಕ್ಕೆ ಈಗ ಮತ್ತೆ ಇನ್ನೂ 10 ಕೋಟಿನೂ ಕೊಡಿಸಿದ್ದೀನಿ KEಯಿಂದ. ಮೊನ್ನೆ ನಾವು ಮತ್ತು ಎಜುಕೇಷನ್ ಜಿಮ್ಸಿಗೆ 10 ಕೋಟಿ ರೂಪಾಯಿ ಕೊಡಿಸಿದ್ದೀವಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲೇನಂದರೆ ಇಲ್ಲಿ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಸ್ಟಮು, ಆಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೆಲವೊಂದು ಇಕ್ವಿಪ್ಮೆಂಟ್ಸು, ಆಮೇಲೆ ಇಲ್ಲಿ STP ಮಾಡೋ ಅವಶ್ಯಕತೆ ಇದೆ, ಯಾಕಂದರೆ ಎನ್ವೈರ್ನ್ಮೆಂಟ್ ಡಿಪಾರ್ಟ್ಮೆಂಟ್ದವ್ರು STPದು ಅಬ್ಜೆಕ್ಷನ್ ಇದೆ. ಅದೆಲ್ಲವನ್ನು ಮಾಡೋದಕ್ಕೆ 10 ಕೋಟಿ ರೂಪಾಯಿ ಕೊಡ್ತೀನಿ. ಬೇರೆ ಇನ್ನೂ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಇನ್ನೊಂದು 5-6 ಕೋಟಿ ನಾನು ಬೇರೆ ಎಕ್ಸಾಮಿನೇಷನ್ ಅಥಾರಿಟಿ, ನಾವು ನರ್ಸಿಂಗ್ ಬೋರ್ಡ್ ಎಲ್ಲಿಂದ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇದೆಲ್ಲ ಹಣನ ಸೇಡಂಗೆ ಹೋಯ್ತಾ ಇಲ್ಲ, ಐ ಆಮ್ ಬ್ರಿಂಗಿಂಗ್ ಇಟ್ ಟು ಇಂಪ್ರೂವ್ ಫೆಸಿಲಿಟಿ ಇನ್ ಗುಲ್ಬರ್ಗಾ. ದ್ಯಾಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಯಾಕಂದರೆ these hospitals are not for only Gulbarga city, it is for the entire district. Region sir. ನಿಮ್ಮ ಜೊತೆ ಬಂದಾಗ ನೋಡಿದ್ವಿ ನಾವು ಇದು ಸ್ಟೇಟ್ ಆಫ್ ಕರೆಕ್ಟ್. ಆಮೇಲೆ ನಾನು ಇದು ಈ ಬಿಲ್ಡಿಂಗ್ ಏನಿದೆಯಲ್ಲ, ಈ ಬಿಲ್ಡಿಂಗ್ ಇದು ಇನ್ಫೋಸಿಸ್ ಅವರು ಸುಧಾಮೂರ್ತಿ ಅವರು ಕಟ್ಟಿಸ್ಕೊಟ್ಟಿದ್ದಾರೆ ಬಿಲ್ಡಿಂಗ್. ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಸರಿ ಸಚಿವನಾಗಿದ್ದಾಗ, ನೀವು ಬೆಂಗಳೂರಿಗೆ ಅವ್ರು ಹೇಳಿದ್ರು ಬೆಂಗಳೂರಿಗೆ ಒಂದು
ಇದು ಕಟ್ಟಿಸ್ಕೊಡ್ತೀವಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ ಒಂದು OPD ಬ್ಲಾಕು. ನಾನಂದೆ ಬರೀ ಬೆಂಗಳೂರು ಬೇಡ ಗುಲ್ಬರ್ಗವನ್ನು ಕಟ್ಟಿಸ್ಬಿಟ್ಟು ಅಂದರೆ ಸುಮಾರು ಇದು 6 crores. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬಿಲ್ಡಿಂಗ್ ಅಂದರೆ ಇಲ್ಲಿ ಒಂದು 25-30 ರೂಮ್ ಇದೆ. ಇಲ್ಲೆಲ್ಲ ಪಾಪ ಅವ್ರು ಬಂದವರು ಇಲ್ಲೆಲ್ಲ ಸ್ಟೇ ಮಾಡ್ತಾರೆ. 110 ಕೆಪಾಸಿಟಿ ಸರ್. 110 ಕೆಪಾಸಿಟಿ ಇದೆ. ಆಮೇಲೆ ಇನ್ನೂ ಒಂದು ವಿಶೇಷವಾಗಿ ತಮಗೆಲ್ಲ